ಸಿಎಂ ಡಿಕೆ ಶಿವಕುಮಾರನ್ನ ಎಂಎಲ್ಸಿ ಟಿಎ ಶರವಣ ಭೇಟಿಯಾಗಿದ್ದಾರೆ. ಶರವಣ ಕರ್ನಾಟಕ ಜ್ಯುವೆಲರಿ ಅಸೋಸಿಯೇಷನ್ ಅಧ್ಯಕ್ಷರು. ಜ್ಯುವೆಲರಿ ಅಸೋಸಿಯೇಷನ್ ಸದಸ್ಯರೊಂದಿಗೆ ಸಿಎಂ ಭೇಟಿ ಮಾಡಿದ್ದಾರೆ. ಮೆಗಾ ಜ್ಯುವೆಲರಿ ಪಾರ್ಕ್ ಸ್ಥಾಪನೆಗೆ 50 ಎಕರೆ ಜಮೀನಿಗೆ ಮನವಿಯನ್ನ ಮಾಡಿದ್ದಾರೆ. ಈ ಸಂಬಂಧ ಟಿಎ ಶರವಣ ಮೀಟ್ ಮಾಡಿ ಸಿಎಂ ಜೊತೆ ಮಾತನಾಡಿದ್ದಾರೆ. ಜ್ಯುವೆಲರಿ ಅಸೋಸಿಯೇಷನ್ ಸದಸ್ಯರೊಂದಿಗೆ ಸಿಎಂ ಭೇಟಿಯನ್ನ ಮಾಡಿದ್ದಾರೆ. ಮೆಗಾ ಜ್ಯುವೆಲರಿ ಪಾರ್ಕ್ ಸ್ಥಾಪನೆಗೆ 50 ಎಕರೆ ಜಮೀನಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ರಿಕವರಿ ನೆಪದಲ್ಲಿ ಜ್ಯುವೆಲರಿ ಅಂಗಡಿ ಮಾಲೀಕರಿಗೆ ಪೊಲೀಸರಿಂದ ಕಿರುಕುಳವನ್ನ ನೀಡಲಾಗ್ತಿದೆ ಅನ್ನುವಂತಹ ವಿಚಾರ. ರಾಜ್ಯದ ಪೊಲೀಸರ ವರ್ತನೆಯ ಬಗ್ಗೆ ಸಿಎಂಗೆ ಎಂಎಲ್ಸಿ ಶರವಣ ದೂರು ಕೊಟ್ಟಿದ್ದಾರೆ. ಕಳ್ಳತನ ಕೇಸ್ನಲ್ಲಿ ರಿಕವರಿ ನೆಪದಲ್ಲಿ ಪೊಲೀಸರು ಕಿರುಕುಳ ಕೊಡ್ತಾ ಇದ್ದಾರೆ. ಕಳ್ಳನನ್ನ ಕರ್ಕೊಂಡು ಹೋಗುವಾಗಲೂ ಕೂಡ ಸರ್ಕಾರಿ ವಾಹನದಲ್ಲಿ ಹೋಗೋದಿಲ್ಲ, ಯೂನಿಫಾರ್ಮ್ ಹಾಕೋದಿಲ್ಲ, ಧಮಕಿ ಹಾಕ್ತಾರೆ, ಕಿರುಕುಳ ಕೊಡ್ತಾರೆ. ಮಹಾರಾಷ್ಟ್ರ ಮಾದರಿ ಕಾನೂನು ಜಾರಿ ಮಾಡಬೇಕು ಅನ್ನೋದಾಗಿ ಶರವಣ ಸಿಎಂ ಡಿಕೆ ಶಿವಕುಮಾರ್ ಮುಂದೆ ಮನವಿಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅವರ ಆಕ್ಷೇಪಗಳು ಏನೇನಿದೆ ಎಲ್ಲವನ್ನ ಲಿಖಿತ ರೂಪದಲ್ಲಿ ಬರೆದು ಈಗಾಗಲೇ ಅಂಗಡಿ ಮಾಲೀಕರಿಗೆ ಅಂದ್ರೆ ಜ್ಯುವೆಲರಿ ಅಂಗಡಿ ಮಾಲೀಕರಿಗೆ ಕಿರುಕುಳ ಆಗ್ತಾ ಇರುವುದು ಜೊತೆಗೆ ಪೊಲೀಸರಿಂದ ಆಗ್ತಾ ಇರುವಂತಹ ಕೆಲ ಎಡವಟ್ಟುಗಳನ್ನು ಕೂಡ ಪತ್ರದ ಮೂಲಕ ಪ್ರಸ್ತಾಪಿಸಿದ್ದಾರೆ. ಕೋರ್ಟ್ ಆದೇಶ ಏನಿತ್ತು SOP ಅಂತ ಹೇಳ್ತೀವಿ, ಆ SOPನ ಕೂಡ ಪಾಲನೆ ಮಾಡದೆ ಪೊಲೀಸ್ನವರು ವಿಡಿಯೋ ಒಂದು ಕಾನ್ವರ್ಸೇಷನ್ನು ಮಾಡದೆ ನೋಟಿಸನ್ನು ಕೂಡ ಕೊಡದೆ ಯಾವುದೇ ಕೇಸಲ್ಲಿ ಈ ಒಂದು ಕಳ್ಳನ ಕರ್ಕೊಂಬಂದು ಅವ್ರ ಹತ್ರ ಹೋಗುವಂಥ ಒಂದು ಅಕ್ನಾಲಜ್ಮೆಂಟು ಕೂಡ ಕೊಡದೆ ಯಾವುದೇ ಯೂನಿಫಾರ್ಮಲ್ಲಿ ಕೂಡ ಹೋಗದೆ ಅಫಿಷಿಯಲ್ ವೆಹಿಕಲಲ್ಲಿ ಹೋದೆ ಅವರಿಗೆ ತೊಂದರೆ ಕೊಟ್ಟು ಅವ್ರನ್ನ ಕರ್ಕೊಂಡೋಗಿ ಧಮಕಿ ಹಾಕೋದು ಮತ್ತು ಬೇರೆ ಬೇರೆ ಥರ ಅವರಿಗೆ ಕಿರುಕುಳ ಕೊಡುವಂಥ ಕೆಲಸ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ನಿಜವಾದ ಅಪರಾಧ.